ಯಾಲೋ ವೆಲ್ಕಮ್ ನಮಸ್ಕಾರ ಕೊಣ್ಣಾಡು ಎಲ್ಲರೂ ನಾ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಮಾಡುವಂಥ ಪ್ರತಿಯೊಂದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇದೊಂದು ಡೌಟ್ ಇತ್ತು ಅನಿಸುತ್ತೆ. ಸೊ ಇದರೊಳಗಡೆ ಕೆಮಿಕಲ್ಸ್ ಇದೆಯಾ ಅಂತ. ನನಗೆ ಗೊತ್ತಿರೋಂಗೆ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಡೌಟ್ಸ್ ಮಾತ್ರ ಬೇಜಾನ್ ಇಟ್ಕೊತೀರ. ಎಂತೆಂಥ ಡೌಟ್ಸ್ ಇಟ್ಕೊಳ್ತೀರಾ ಅಂದರೆ ನೀವು, ನಾನು ಅದಕ್ಕೆ ನಿಜವಾಗ್ಲೂ ಉತ್ತರ ಅನ್ನೋದು ಕೊಡೋದೇ ಕಷ್ಟ ಆಗ್ಬಿಡ್ತಾವ ಅನಿಸುತ್ತೆ. ಅಂತಂಥ ಡೌಟ್ಸ್ಗಳನ್ನ ಇಟ್ಕೊಳ್ತೀರ. ಹಂಗೆ ನಾನು ಬೇಸಿಕಲಿ ನಂದು ಬ್ಯಾಕ್ಗ್ರೌಂಡ್ ಬಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡ್ ನಂದು. ನಾನು ಆ್ಯಕ್ಚುಲಿ ಓದಿರೋದು ಅದೇ ಫೀಲ್ಡಲ್ಲಿ. BCom ಮಾಡಿ MBA ಇನ್ ಮಾಸ್ಟರ್ಸ್ ಮಾಡಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಿರೋದು. ನಾನೇನು ಕೆಳಗೆ ನೋಡ್ತಿದ್ದೀನಿ ಅಂದರೆ ಅದು ಮೈಕ್ ಕನೆಕ್ಟ್ ಆಗಿದೆ, ಅದು ಸೌಂಡ್ ಕ್ಯಾಪ್ಚರ್ ಆಗ್ತಿದೆಯಲ್ವ ಅಂತ. ಯಾಕಂದರೆ ಲಾಸ್ಟ್ ವಿಡಿಯೋ ನಾನು ಮೈಕೇ ಹಾಕಿರಲ್ಲ ಮತ್ತೆ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದು ಕ್ಯಾಪ್ಚರ್ ಆಗ್ತಿದೆಯಲ್ವ ಅಂತ, ರೆಕಾರ್ಡಿಂಗ್ ಆಗ್ತಿದೆಯಲ್ವ ಅಂತ ನೋಡ್ತಿದ್ದೆ ಅಷ್ಟೇ. ಓಕೆ, ಸೊ ನೋಡಿ, ನನಗೆ ಬಂದು ಇರೋವಂಥ ನಾಲೆಜ್ ಎಲ್ಲನೂ ಸ್ಪೆಂಡ್ ಮಾಡಿ ಕೂಡ ನಿಮ್ಗೆ ಅರ್ಥ ಮಾಡಿಸ್ತಿದ್ದೀನಿ. ಇದೊಂದು ಥರ ಟಫೆಸ್ಟ್ ಸಬ್ಜೆಕ್ಟ್ ಅನಿಸುತ್ತೆ ನನಗೆ, ನಿಜ. ಯಾಕೆ ಅಂತಂದರೆ ನಾನು ಬೇಜಾನ್ ಕಂಪ್ನಿಗಳಲ್ಲಿ ಕೆಲಸ ಎಲ್ಲ ಮಾಡಿದ್ದೀನಿ, ಇಷ್ಟೊಂದು ಕಂಪ್ನಿಗಳೆಲ್ಲ ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಕೆಲಸ ಮಾಡಿದ್ರು ಕೂಡ ನನಗೆ ಬರೀ ಸೇಲ್ಸ್ ಓರಿಯೆಂಟೇಷನ್ ಅಷ್ಟೇ. ನಮ್ದೇನಿದ್ರು ಕೆಲಸ ಮಾಡ್ದೆ, ಸೇಲ್ಸ್ ಮಾಡ್ದೆ, ಬಂದ ಅಷ್ಟೇ ನಂದು ಕೆಲಸ ಇದ್ದಿದ್ದು. ಬಟ್ ಇಲ್ಲಿ ಹೆಂಗಿದೆ ಅಂತಂದರೆ, ನನಗೆ ಸೇಲ್ಸ್ ಮಾಡೋದ್ರ ಜೊತೆ ಕಸ್ಟಮರ್ನ ಅರ್ಥ ಮಾಡಿಸ್ಬೇಕು. ನಾನು ಕನ್ವಿನ್ಸ್ ಅಲ್ಲ, ಅರ್ಥ ಮಾಡಿಸ್ಬೇಕು. ವಿ ವಾಂಟ್ ಟು ಮೇಕ್ ಶ್ಯೂರ್ ಅವ್ರಿಗೆ ಪ್ರಾಪರಾಗಿ ರೀಚ್ ಆಗ್ತಿದೆ ಅಂತ. ಅವ್ರಿಗೆ ರೀಚ್ ಆಗೋದು ವೆರಿ ಇಂಪಾರ್ಟೆಂಟ್. ನನಗೆ ಇಲ್ಲಿ ಸಖತ್ ಇಷ್ಟ ಆಗ್ತಿರೋದು ರೀಚ್ ಆಗ್ತಿದ್ದೀವಿ ನಾವು. ನಾನಂತೂ ಖಂಡಿತ ರೀಚ್ ಆಗ್ತಿದ್ದೀನಿ, ಅದು ನಂಗೆ ಅರ್ಥ ಆಗ್ತಿದೆ. ಬಟ್ ಆದರೆ ನನಗೊಂದು ಇಷ್ಟ ಆಗುತ್ತೆ, ಜನಕ್ಕೆ ಹೆಂಗೆಂಗಿಂತ ತಲೆ ಬರುತ್ತೆ ಅಂತ. ಓಕೆ, ಸೊ ಎಲ್ಲಿಂದ ಇಷ್ಟಿಷ್ಟು ತಲೆ ಓಡಿಸ್ತಾರಂತ ನಂಗೆ ನಿಜ ಕೂಡ ಅರ್ಥ ಆಗಿಲ್ಲ ಇನ್ನು, ಹೆಂಗೆ ಓಡಿಸ್ತಾರೆ ತಲೆನ ಅಂತ. ನೋಡಿ, ಕೆಮಿಕಲ್ಸ್ ಇದೆ ಅಂತಾರೆ. ಆಯಿತು, ಅರ್ಬಲೈಫ್ ಪ್ರಾಡಕ್ಟ್ಸಲ್ಲಿ ಕೆಮಿಕಲ್ಸ್ ಇದೆ ಅಂದರೆ ನೀವು ಡೈಲಿ ತಿಂತಾ ಇರೋದಲ್ಲಿ ಏನಿದೆ? ಅದನ್ನೇನು ಅಮೃತ ಇದೆಯಾ? ಅಮೃತ ದೇವಲೋಕದಿಂದ ಬಂದು ನಿಮಗೋಸ್ಕರನೇ ಇಂದ್ರ ತಂದು ನಿಮಗೋಸ್ಕರನೇ ಕೊಟ್ಬಿಟ್ಟಿದ್ದಾನೆ ಅಮೃತ. ತಗೊಳ್ಳಿ ಅಮೃತ ಅಂತ. ಅಮೃತನ ಕೊಟ್ಟಿರೋದಲ್ಲ ನಾನು ಹೇಳ್ತಾ ಇರೋದು, ಅಮೃತ ನಿಮ್ಗೆ ಕೊಟ್ಟಿದ್ದಾನ ಬೇರೆದರಲ್ಲಿ. ಸರಿ, ಅದೇ ರೀತಿಯೇ ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಬಲೈಫಲ್ಲಿ ಕೆಮಿಕಲ್ಸ್ ಇದೆ ಅಂತಂದರೆ, ಒಂದು ದೇಶದಲ್ಲಿ ಏನೋ ಸುಮ್ಮನೆ ಇರ್ಬೋದು. ಇಂಡಿಯಾ ಅಂತ ಒಂದು ದೊಡ್ಡ ದೇಶದಲ್ಲಿ ಸುಮ್ಮನೆ ಇರ್ಬೋದು. ಬಟ್ ಆದರೆ ಅಮೇರಿಕಾ ಅಂತ ಒಂದು ದೊಡ್ಡ ದೇಶದಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಸಿಂಗಾಪುರ್ ಅಂತ ಒಂದು ಚಿಕ್ಕ ದೇಶದಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಜಪಾನ್ ಅಂತ ಒಂದು ದೊಡ್ಡ ದೇಶದಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಆಸ್ಟ್ರೇಲಿಯಾ ಅಂತ ಒಂದು ದೊಡ್ಡ ದೇಶ, ಅಲ್ಲೂ ಸುಮ್ಮನೆ ಇರಲ್ಲ. ನಾನು ಯಾವ್ಯಾವ ದೇಶಗಳಲ್ಲಿ ಎಲ್ಲ ಅರ್ಬಲೈಫ್ ಪ್ರಾಡಕ್ಟ್ಸ್ ಇದೆ. ಸೊ ಎಲ್ಲ ಕಡೆನೂ ಆ ಗೌರ್ಮೆಂಟ್ ಏನೇನು ಕಂಪ್ಲೇಂಟ್ಸ್ ಇದೆ ಅದೆಲ್ಲ ಕೂಡ ಫುಲ್ಫಿಲ್ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ಒಂದು ಮಾತಾಡಬೇಡಿ, ಆದರೆ ಯೂಸ್ ಮಾಡಿ. ಆಗಿಲ್ಲ ಅಂದರೆ ಯೂಸ್ ಮಾಡಿದ್ರೆ ಆರಾಮಾಗಿ ಅನ್ನ ಸಾರು ತಿನ್ಕೊಂಡು ಚೆನ್ನಾಗಿರಕ್ಕಾರೆ ಚೆನ್ನಾಗಿರಿ. ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಚುಚ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿರಿ. ನಂದು ಅಡ್ವೈಸ್ ಅದೇ, ಚೆನ್ನಾಗಿರೋದೇ ನೀವು ಇಂಪಾರ್ಟೆಂಟ್ ನನಗೆ. ಅದು ಬಿಟ್ಟು ಹಿಂಗೆ ಆರೋಗ್ಯನ ಹಾಳು ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳೋದು ಇಲ್ಲ. ಬಿಕಾಸ್ ಒಬ್ರು ಆರೋಗ್ಯ ಹಾಳು ಮಾಡಿ ಯಾರನ್ನೋ ಒಬ್ರನ್ನ ಕಂಡೋರ ಮಕ್ಕಳನ್ನ ಬಾವಿಗೆ ನೂಕಿ ಆಳ ಎಷ್ಟು ಅಂತ ನೋಡೋ ಮನುಷ್ಯರು ನಾವಲ್ಲಪ್ಪ. ಈಗ ನೋಡಿ, ನನ್ನ ಆರೋಗ್ಯ ಏನಾದರೂ ಒಂದು ಸ್ವಲ್ಪ ಕೆಟ್ಟೋಗಿದ್ರೆ ನಾನು ಇದನ್ನು ತೊಗೊಳ್ತಾ ಇರಲ್ಲ. ನನ್ನ ಆರೋಗ್ಯ ಚೆನ್ನಾಗಿರೋದಕ್ಕಿಂತ ತುಂಬ ಜನ ಕೇಳ್ತಾ ಇರೋದು. ಕಾನ್ಫಿಡೆನ್ಸ್ ಇದೆ ಅಣ್ಣ, ಕೆಮಿಕಲ್ ಯಾವುದ್ರಲ್ಲಿ ಇಲ್ಲ ಅಣ್ಣ. ಮಕ್ಕಳಿಗೆ ಕೊಡೋ ಅಂಥ ಒಂದು ಸಣ್ಣ ಐಟಮಿಂದ ಹಿಡಿದು ದೊಡ್ಡವ್ರು ತೊಗೊಳ್ಳೋಂಥ ಮೆಡಿಸನ್ ಕೂಡ ಕೆಮಿಕಲ್ಸ್. ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇದನ್ನು ಹೇಳಕ್ಕೆ ಬಲ್ಲೆ. ತಿನ್ನೋದ್ರಲ್ಲಿ ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ, ಯಾವುದ್ರಲ್ಲಿ ಕೆಮಿಕಲ್ಸ್ ಇಲ್ಲ. ಸ್ಟೋರಿಂಗ್ ಮೆಥಡ್ಸ್. ಟೊಮೆಟೊ ಬರುತ್ತೆ, ರೈತ ಕಿತ್ತಿದ ತಕ್ಷಣ ನಮ್ಗೆ ಟೊಮೆಟೊ ಬರೋಲ್ಲ. ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಾದಮೇಲೆ ಟೊಮೆಟೊ ಬರುತ್ತೆ. ಎಲ್ಲ ಕೆಮಿಕಲ್ಸ್. ಫ್ರೂಟ್ಸ್ ತರ್ತೀರಾ, ಫ್ರೂಟ್ಸಲ್ಲಿಲ್ವ ಕೆಮಿಕಲ್ಸು? ಎಲ್ಲದರಲ್ಲೂ ಇದೆ ಕೆಮಿಕಲ್ಸ್. ಹಂಗೆ ನಂಗೆ ಗೊತ್ತಿರೋಂಗೆ ಅಟ್ಲೀಸ್ಟ್ ಏನೂ ಇಲ್ದಿರೋ ಥರ ನಾನು ನೋಡಿರೋ ಥರ ಏನೂ ಇಲ್ಲ ಅಂದರೆ ಅರ್ಬಲೈಫ್ ಪ್ರಾಡಕ್ಟ್ಸ್ ಖಂಡಿತ ಹೇಳ್ತೀನಪ್ಪ. ಯಾಕಂದರೆ ಅರ್ಬಲೈಫ್ ಪ್ರಾಡಕ್ಟ್ಸ್ ನಾನು ನೋಡಿರೋರ್ಗೂ ಇದುವರೆಗೂ ನೋಡಿ, ನಾನು ಅರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತಲ್ಲ. ಬಟ್ ಅರ್ಬಲೈಫಲ್ಲಿ ನಿಜವಾಗ್ಲೂ ಕೂಡ ಅಂಥದ್ದು ನನಗೆ ಯಾವತ್ತೂ ಏನೂ ಕಣ್ಣಿಗೆ ಕಾಣಿಸಿಲ್ಲ. ಎಂಥ ಅಮೇಝಿಂಗ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾನಪ್ಪ. ಒಳ್ಳೆಯದ್ರು ಏನಂದರೆ, ಒಂದು ಗಾದೆ ಇದೆಯಲ್ಲ, ಒಳ್ಳೆಯವ್ರ ಮೇಲೆ ಅಂತ ಯಾವಾಗಲೂ ಅಪಾದನೆ ಬರೋದು. ಹಾಗೆ ಪಾಪ ಪ್ರಾಡಕ್ಟ್ಸ್ ಒಳ್ಳೆಯದು, ಅದ್ರ ಮೇಲೆ ಅಪಾದನೆ ಬರ್ತಾನೇ ಇರುತ್ತೆ. ಯಾವಾಗಲೂ ಮಾಡ್ತಾನೆ ಇರ್ತಾರೆ ನಮ್ಮ ಜನ. ಮಾಡಿ, ಎಷ್ಟು ಮಾಡ್ತೀರಾ ಇನ್ನೂ ಮಾಡಿ. ನೋಡ್ಕೊಂಡು ಕೂತಿರೋದು ಪಾಪ ಆ ಪ್ರಾಡಕ್ಟ್ಸ್ ಕೂಡ. ಇನ್ನೇನು ಮಾಡೋಕ್ಕೆ ಸಾಧ್ಯ? ನಿಮ್ಮಂಥವ್ರು ಇರೋದೇ ಮಾಡೋಕ್ಕೋಸ್ಕರ, ಅದಿರೋದೇ ಕೇಳಿಸ್ಕೊಳ್ಳೋಕ್ಕೋಸ್ಕರ. ಮಾಡೋಕ್ಕೆ ಹೋಗ್ಬೇಡಿ ಯಾವುದಕ್ಕೂ. ಯಾವತ್ತೂ ನೋಡಿ, ಒಂದು ಕತೆ ಹೇಳ್ತೀನಿ ನಾನು ನಿಮಗೆ, ತುಂಬ ಇಂಪಾರ್ಟೆಂಟ್. ಯಾರೊಬ್ಬರು ಕಮೆಂಟ್ ಮಾಡಿದರು, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೇಳಿದೆ, ಕಮೆಂಟ್ ಮಾಡೋಕ್ಕೆ ಮುಂಚೆ ಕೈ ಇದೆ ಅಂತ ಕಮೆಂಟ್ ಮಾಡಿಬಿಡಿ ಅಂತ. ಬಟ್ ಯಾಕೆ ಹಂಗೆ ಹೇಳಿದೆ ಅಂದರೆ, ದಯವಿಟ್ಟು ಒಂದು ಬೇಜಾರಾಗಿತ್ತು. ಒಬ್ಬ ವಿಡಿಯೋ ಮಾಡಿದೆ, ಏನಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿದ್ರು ಅಂದರೆ, ಟಾಪಿಕ್ಗೆ ಇಂಟರ್ ಕನೆಕ್ಟೆಡ್ ಆಗಿರೋದು ಮಾತ್ರ ಮಾತಾಡು ಅಂತ.
ಸೊ ನಾನು ಟಾಪಿಕ್ ಕನೆಕ್ಷನ್ ಇರೋದು ಮಾತ್ರನೇ ಮಾತಾಡ್ತೀನಿ, ಬೇರೆ ಬೇರೆದು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಜನಕ್ಕೆ ಒಂದು ಸ್ವಲ್ಪ ನೋಡ್ತಾರೆ, 5 ನಿಮಿಷ 10 ನಿಮಿಷ ಇರುತ್ತೆ ನನ್ನ ವೀಡಿಯೋಸ್ ಎಲ್ಲ ಕಾಮನ್ಲಿ. ಅವ್ರಿಗೆಲ್ಲೂ ಬೋರ್ ಆಗಬಾರ್ದು, ಏನೋ ಒಂಚೂರು ಅರ್ಥ ಆಗಲಿ, ಒಂಚೂರು ಕಾಮಿಡಿ ಮಾಡೋ ಥರ, ಇಲ್ಲ ನಿಮ್ಮ ಜೊತೆನೇ ನಾನು ಡೈರೆಕ್ಟಾಗಿ ಮಾತಾಡ್ತಾ ಇರೋ ಥರ ಇಲ್ಲಿ ಅಂತ. ನಾನು ಅದಕ್ಕೋಸ್ಕರ ಅಂಥದ್ದು ಮಾಡ್ತೀನಿ ವಿನಃ ಬೇರೆ ಏನೋ ಮಾಡೋಣ ಅಂತ ಅಲ್ಲ. ಒಂದೂರಲ್ಲಿ ಒಂದು ರಾಜ ಇರ್ತಾನಂತೆ. ಆ ರಾಜ ಅಡುಗೆ ಮಾಡಿಸ್ತಾನಂತೆ. ಅಡುಗೆ ಮಾಡಿಸಿದಾಗ ಒಂದು 100 ಜನಕ್ಕೆ ಅಡುಗೆ ಮಾಡಿಸಿರ್ತಾನಂತೆ. ಅದರೊಳಗಡೆ ಪಲ್ಲಿ ಬಿದ್ದೋಗುತ್ತಂತೆ. ಪಲ್ಲಿ ಬಿದ್ದೋದಾಗ ಅದೇ ಗೊತ್ತಿಲ್ದಿರೋ ಜನಕ್ಕೆ ಆ ಊಟನ ಬಡಿಸ್ಬಿಡ್ತಾನಂತೆ. ತುಂಬ ಜನ ಅದರಿಂದ ಪ್ರಾಣ ಬಿಡ್ತಾರಂತೆ. ಅದಕ್ಕೆ ಆವಾಗ ಯಮಧರ್ಮರಾಜ ಚಿತ್ರಗುಪ್ತ ಮಾತಾಡ್ಕೋಬೇಕಾದ್ರೆ ಇದು ಯಾರ್ದು ತಪ್ಪು, ರಾಜನ ತಪ್ಪ ಇಲ್ಲ ಅಂದರೆ ಬಡಿಸ್ತವನ್ ತಪ್ಪ, ಇಲ್ಲ ಅಡುಗೆ ಮಾಡ್ದೊಂದು ತಪ್ಪ ಅಂತ. ಅದಕ್ಕೋಸ್ಕರ ಅರ್ಥನೇ ಆಗದಿರ ಚಿತ್ರಗುಪ್ತ ಮತ್ತು ರಾಜ ಇವಾಗ ಯೋಚನೆ ಮಾಡ್ತಾ ರಾಜನೇ ತಪ್ಪು ಅಂತ ಹೇಳ್ತಾನಂತೆ ಯಮಧರ್ಮರಾಜ. ಅದಕ್ಕೆ ಚಿತ್ರಗುಪ್ತ ಹೇಳ್ತಾನಂತೆ, ಎಷ್ಟೊಂದು ಜನಕ್ಕೆ ಹಸುವಾಗ್ತಾ ಇತ್ತು ಸ್ವಾಮಿ, ಅದಕ್ಕೆ ಅವ್ನು ಊಟ ಹಾಕ್ಸ್ತಾ ಅಂತ. ಅದಕ್ಕೆ ಮತ್ತೆ ಯಮಧರ್ಮರಾಜ ಹೇಳ್ತಾನಂತೆ, ಚಿತ್ರಗುಪ್ತ ಹೇಳ್ತಾನಂತೆ, ಇಲ್ಲ ಅಡುಗೆ ಮಾಡ್ದ ಒಂದು ತಪ್ಪು, ನೋಡ್ಕೋಬೇಕಾಗಿತ್ತು ಅವನು ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ಯಾರು ಯಮಧರ್ಮರಾಜ, ಅವನ ಪಾಪ 1000 ಜನಕ್ಕೆ ಅಡುಗೆ ಮಾಡೋಂಥ ಆ ಥರದಲ್ಲಿ ನೋಡೋಕ್ಕಾಗಲ್ವಲ್ಲ, ಪಲ್ಲಿ ಬಿತ್ತ ಏನು ಬಿತ್ತು ಜಿರ್ಲೆ ಬಿತ್ತ ಅಂತ ನೋಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಕಡೆ ಕಣ್ಣಿಟ್ಟಿರೋಕ್ಕಾಗಲ್ಲ, ಎಲ್ಲ ಪಾತ್ರೆಗಳಲ್ಲೂ ಬೇಯ್ತಾ ಇರ್ತವೆ, ನೋಡೋಕ್ಕಾಗಿರಲ್ಲಲ್ವ. ಸೊ ಅವಾಗ ಹೇಳ್ತಾನಂತೆ, ಇಲ್ಲ ರಾಜಂದು ತಪ್ಪಲ್ಲ, ಈ ಕಡೆ ಇವ್ರದ್ದು ತಪ್ಪಲ್ಲ, ಸರಿ ಆಯಿತು ಅಡುಗೆ ಬಡಿಸ್ತವೊಂದು ತಪ್ಪ ಅಂತ. ಅಡುಗೆ ಬಡಿಸ್ತವನು ಹೆಂಗೆ ಗೊತ್ತಾಗುತ್ತೆ ಅದರೊಳಗಡೆ ಏನಿದೆ ಅಂತ? ಒಳಗಡೆ ಬಿದ್ದೆಲ್ಲ ಡಿಸಾಲ್ವ್ ಅಂದರೆ ಮೆಲ್ಟ್ ಆಗಿಬಿಡುತ್ತೆ, ಹೆಂಗೆ ಗೊತ್ತಾಗುತ್ತೆ? ಅವ್ರದ್ದು ಗೊತ್ತಿರಲ್ಲ. ಸೊ ಯಾರ್ದು ತಪ್ಪು ಅಂತ ಹೇಳ್ಬೇಕಾದ್ರೆ ಫುಲ್ಲು ತಲೆ ಕೆಡಿಸ್ಕೊಳ್ತಾ ಇದ್ರಂತೆ ರಾಜ ಯಮಧರ್ಮರಾಜ ಮತ್ತು ಚಿತ್ರಗುಪ್ತ. ಆವಾಗ ಏನು ಮಾಡೋದು ಅಂತ ಒಂದು 2-3 ದಿನ ಹಿಂಗೆ ಕಳೆಯುವಂಥ ಟೈಮಲ್ಲಿ ಒಂದು ಅದು ಯಾವುದಿತ್ತು ಆ ರಾಜನ ಅರಮನೆಯಿಂದ ಒಂದು 2 ಕಿಲೋಮೀಟರ್ ದೂರಕ್ಕೆ ಒಂದು ಅಜ್ಜಿ ಇದ್ಲಂತೆ. ಅಜ್ಜಿ ಯಾವಾಗಲೂ ಹೇಳೋರಂತೆ, ಹೋಗ್ಬೇಡ್ರಿ ರಾಜನ ಮನೆ ಹತ್ರ, ರಾಜ ಎಲ್ಲರಿಗೂ ವಿಷ ಹಾಕಿ ಸಾಯಿಸ್ತಾ ಇದ್ದಾನೆ ಅಂತ ಹೇಳೋನಂತೆ. ಅದಕ್ಕೆ ರಾಜ ವಿಷ ಹಾಕಿ ಯಾರನ್ನೂ ಸಾಯಿಸಿಲ್ಲ, ಒಳ್ಳೇದಾಗಲಿ ಅಂದ್ಬಿಟ್ಟು ತನ್ನ ಜನತೆಗೆ ಊಟ ಹಾಕ್ಸೋನು. ಬಟ್ ಈ ಅಜ್ಜಿ ಏನು ಮಾಡ್ತಿದ್ಲು, ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡೋಳು. ಯಾರಾದ್ರೂ ಅಲ್ಲಿ ಹೋಗಕ್ಕೆ ಹೋದ್ರೆ ಅಲ್ಲಿ ಹೋಗ್ಬೇಡ್ರಿ ವಿಷ ಹಾಕೋಳು ಅಂತ. ಅದಕ್ಕೆ ಯಮಧರ್ಮರಾಜ ಹೇಳ್ತಾನಂತೆ, ಆ ಅಜ್ಜಿ ಮೇಲೆ ಹಾಕು ಅಂತ. ಯಾಕಂತಂದರೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ದಿರೋ ಬೇರೆ ಬೇರೆದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋರಲ್ಲ ಆ ಅಜ್ಜಿ. ಅದಕ್ಕೆ ಆ ಅಜ್ಜಿ ಮೇಲೆ ಹಾಕು ಅಂತ. ಅದಕ್ಕೆ ಚಿತ್ರಗುಪ್ತ ಹೇಳ್ದಂತೆ, ಆಯ್ತು ಆ ಅಜ್ಜಿ ಮೇಲೆ ಹಾಕು ಅಂತ. ಅದಕ್ಕೊಂದು ಗಾದೆ ಇದೆ, ಇದ್ರ ನೋಡಿ ಅನ್ಸುತ್ತೆ ಆ ಗಾದೆ ಹೇಳಿದ್ದು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಹಾಕಿ ಅಂತ. ಹಂಗೆ ಮಾಡ್ದವ್ರು ಯಾರೋ ಪಾಪ ಮಾಡಿರ್ತಾರೆ, ನೀವೇನೇನೋ ಮಾತಾಡೋಕೆ ಹೋಗ್ಬೇಡಿ. ಹಂಗೆ ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ. ಹರ್ಬಲೈಫ್ ಪ್ರಾಡಕ್ಟ್ಸ್ ಒಳ್ಳೆಯದೇ, ಅದರಲ್ಲಿರುವಂಥ ಕೋಚ್ಗಳು ಒಳ್ಳೆಯದೇ. ನೀವು ಮಾತಾಡ್ತಾ ನಿಮ್ಮದು ಪಾಪ ಪುಣ್ಯದೊಂದು ಅಕೌಂಟ್ ಇರುತ್ತೆ ಮೇಲ್ಗಡೆ ಭಗವಂತನ ಹತ್ರ, ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ ಇಂಥ ಪಾಪದ ಕೆಲಸ ಮಾಡಿಬಿಟ್ಟು ನಿಮ್ದು ಅಕೌಂಟ್ ಜಾಸ್ತಿ ಆದಾಗ ನೀವು ಒಂದಿನ ನಿಮಗೂ ಹಿಂಗೆ ಮಾಡ್ತಾನೆ. ನೀವು ಮಾಡಿದಿರೋ ತಪ್ಪಿಗೆ ನೀವು ಯಾಕೆ ಹೊಣೆ ಅನುಭವಿಸ್ತೀರಾ? ಸುಮ್ಮನೆ ಬಾಯಿದೆ ಅಂತ ಮಾತಾಡೋಕೆ ಹೋಗ್ಬಿಡಿ. ಹರ್ಬಲೈಫ್ ಪ್ರಾಡಕ್ಟ್ಸ್ ಯಾವುದೇ ಕಾರಣಕ್ಕೂ ಕೆಮಿಕಲ್ಸ್ ಇಲ್ಲ. ಎಲ್ಲ ಪ್ರಾಡಕ್ಟ್ಸು ಕೆಮಿಕಲ್ ಫ್ರೀ ಟೆಸ್ಟೆಡ್. ಎಲ್ಲ ಪ್ರಾಡಕ್ಟ್ಸಿಂದನೂ ಆರೋಗ್ಯಕ್ಕೆ ಚೆನ್ನಾಗೇ ಆಗುತ್ತೆ. ಯಾರಿಗೂ ಇದುವರೆಗೂ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ, ಆಗೋದು ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಇಡ್ತೀನಿ. ಸೊ ಸುಮ್ಮನೆ ಏನೋ ಬಾಯಿಗೆ ಬಂದಂದು ಮಾತಾಡೋಕೆ ಹೋಗ್ಬಿಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಂತಂದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರೋ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕೆ ರೆಡಿ. ಆ್ಯಂಡ್ ಈ ಮಂತಲ್ಲಿ ಒಂದು ಅಮೇಝಿಂಗ್ ಒಂದು ಬಿಗ್ಗೆಸ್ಟ್ ನ್ಯೂಸ್ ಬರುತ್ತೆ ನಂದೇ. ಆದಷ್ಟು ಬೇಗ ನಾನು ರಿವೀಲ್ ಮಾಡ್ತೀನಿ ಅದನ್ನು. ಮೇ ಬಿ ಇನ್ನೊಂದು 10-15 ದಿನದ ರಿವೀಲ್ ಮಾಡ್ತೀನಿ. ಬಟ್ ಅದ್ರ ಪಾಡು ಅದು ನಡೆಯುತ್ತೆ. ಬಟ್ ಯೂಟ್ಯೂಬ್ ಕೆಲಸದ ಪಾಡು ಯೂಟ್ಯೂಬ್ ಕೂಡ ನಡೆಯುತ್ತೆ, ನೋ ನೀಡ್ ಟು ವರಿ. ಬಟ್ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತೂ ಬರುತ್ತೆ ಈ ತಿಂಗಳಲ್ಲಿ. ವಿ ವೇಟಿಂಗ್ ಫಾರ್ ದಟ್ ನ್ಯೂಸ್. ಸಖತ್ ನನ್ನ ಲೈಫಲ್ಲಿ ಒಂದು ಅಮೇಝಿಂಗ್ ಬಿಗ್ಗೆಸ್ಟ್ ನ್ಯೂಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಿಮ್ಮದು ಸಪೋರ್ಟಿಂದನೇ ಸಾಧ್ಯ. ಅವತ್ತಿಂದ ಇವತ್ತರೆಗೂ ಏನೋ ಮಾಡಿದ್ದೇನೆ ಅಂದರೆ ಖಂಡಿತ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.